ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾನೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ನನ್ನ ಹೆಸರು ಹನುಮಂತ ರೆಡ್ಡಿ. ಸುಮಾರು 2-3 ವರ್ಷಗಳಲ್ಲಿ ಮುಖ್ಯವಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ನಿಂಬಣ್ಣಿ ಶಿಕ್ಷಣ ಸಂಸ್ಥೆ, ನಳಂದ ಹಿರಿಯ ಮತ್ತು ಪೂರ್ವಾತ್ಮಕ ಶಾಲೆ, ತಾಲೂಕಾ ಜಿಲ್ಲಾ ಕಲಬುರಗಿ. ಇದು 2013ರಲ್ಲಿ ಶಾಲೆ ಸ್ಟಾರ್ಟಿಂಗ್ ಪ್ರಾಥಮಿಕ ಅಂದರೆ ಇಲ್ಲಿ 60 ಮಕ್ಕಳು ಓದುತ್ತಿದ್ದರು. ಇಲ್ಲಿವರೆಗೆ ಅಂದರೆ ಸುಮಾರು 200 ಅಧಿಕ ಮಕ್ಕಳು ಓದುತ್ತಿದ್ದಾರೆ. ಸುತ್ತ ಹಳ್ಳಿಗಳೆಂದರೆ ಉಡಿಗಿ, ಅಂಗನಹಳ್ಳಿ, ಕಲ್ಕಂ, ಹುಡುಗಿ ತಾಂಡ, ಹಳ್ಳೊಳ್ಳಿ, ತರಹಳ್ಳಿ ಮಕ್ಕಳು ಕೂಡ ಈ ಶಾಲೆಯಲ್ಲಿ ಓದುತ್ತಿರೋದು ಒಂದು ಹೆಮ್ಮೆಯ ವಿಷಯವಾಗಿದೆ. ಇಲ್ಲೇನೆಂದರೆ ಪ್ರತಿಯೊಂದು ಗ್ರಾಮೀಣ ಮಕ್ಕಳು ಓದುವ ಸಲುವಾಗಿ ಏನೆಂದರೆ ಇಲ್ಲಿ ಶಿಕ್ಷಣವನ್ನು ಬಡ ಮಕ್ಕಳಿಗೇನೆಂದರೆ ಉಚಿತವಾಗಿ ಶಿಕ್ಷಣ ನೀಡುತ್ತಿದೆ. ಇಲ್ಲಿ ನಮ್ಮ ಶಾಲೆಯಿಂದ ಓದಿದ ಮಕ್ಕಳೆಂದರೆ ಯಾವುದೇ CBSE ಸ್ಟೇಟ್ ಸಿಲೆಬಸ್ ಕೂಡ ಹೆಚ್ಚಿನ ಆ ವಿದ್ಯಾರ್ಥಿಗಳು ಕಡಿಮೆ ಇಲ್ಲ. ಯಾವುದೇ ಸ್ಕೂಲ್ ನೋಡಿದರೆ ಇಲ್ಲಿವರೆಗೂ ಅಂದರೆ ನನ್ನ ಓದಿದ ಮಕ್ಕಳೆಂದರೆ ಇಲ್ಲಿವರೆಗೂ ಸುಮಾರು 83% SSLCಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೆ ಅಂತ ಹೇಳಲು ನನಗೆ ಹೆಮ್ಮೆಯಾಗುತ್ತದೆ. ಇಲ್ಲಿ ಪ್ರತಿಯೊಬ್ಬ ಪಾಲಕರು ಕೂಡ ನಮಗೆ ಸದಾ ಪ್ರೋತ್ಸಾಹ ನೀಡುತ್ತಾರೆ, ಉತ್ತಮ ಶಿಕ್ಷಣ ಪಡೆಯುತ್ತಿದ್ದಾರೆ. ನಗರ ಪ್ರದೇಶದಿಂದ ಬರೆದ ಶಿಕ್ಷಕರು ಅವರು ಕೂಡ ಇಲ್ಲಿ ಸರಿಯಾಗಿ ರೀತಿಯಲ್ಲಿ ಬೋಧನೆ ಮಾಡುತ್ತಿದ್ದಾರೆ. ಇಲ್ಲಿ ನುರಿತ ಶಿಕ್ಷಕರಿಂದ ಸುತ್ತ ಹಳ್ಳಿಯಿಂದ ಮತ್ತು ಸೇಡಂ ತಾಲೂಕು ಹಳ್ಳಿಗಳಿಂದ ಒಂದು ಶಿಕ್ಷಕರು ಬಂದ ಸರಿಯಾದ ರೀತಿಯಲ್ಲಿ ಇಲ್ಲಿ ಬೋಧನೆ ಕೊಡುತ್ತಿದ್ದಾರೆ. ಹೀಗೆ ಇಲ್ಲಿ ಯಾವುದೇ ಸರ್ಕಾರ ಸೌಲಭ್ಯವಿಲ್ಲದೆ ನಾವೇನೆಂದರೆ ಬಡ ಮಕ್ಕಳಿಗೇನೆಂದರೆ ಉಚಿತವಾಗಿ ನಾವು ಶಿಕ್ಷಣ ನೀಡುತ್ತಿದ್ದೇವೆ. ಇಲ್ಲ ಪ್ರತಿಯೊಂದು ವರ್ಗದವರಿಗೇನೆಂದರೆ ಉಚಿತ ಶಿಕ್ಷಣ ಕೊಡುತ್ತಿದ್ದೇವೆ. ಇಲ್ಲಿವರೆಗೇನೆಂದರೆ ಸುಮಾರು 250ಕ್ಕಿಂತ ಮಕ್ಕಳೆಂದರೆ ನನ್ನ ಶಾಲೆಯಲ್ಲಿ ಉಚಿತ ಶಿಕ್ಷಣ ಪಡೆದರೆ ಅಂದರೆ ನನಗೆ ಹೆಮ್ಮೆ ಆಗುತ್ತದೆ. ಅದೇ ರೀತಿಯಾಗಿ ಅಂದರೆ SSLCಯಲ್ಲಿ ಮತ್ತು ಸುಮಾರನೆಂದರೆ 30 ಹುಡುಗರೆಂದರೆ 85% ಕೂಡ ಅಭಾವ ಏನೆಂದರೆ ಇಲ್ಲಿ ಪರ್ಸೆಂಟೇಜ್ ತೆಗೆದುಕೊಂಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ಶಾಲೆಯೆಂದರೆ ಮೊರಾರ್ಜಿ, ನವೋದಯ, ಕಿತ್ತೂರಾಣಿ ಚೆನ್ನಮ್ಮ ಆದರ್ಶ ವಿದ್ಯಾರ್ಥಿಗಳೆಂದರೆ ಇಲ್ಲಿ ನಾವು ಆ ಮಕ್ಕಳು ತರಬೇತಿಯನ್ನು ಕೊಟ್ಟನೆಂದರೆ ಇಲ್ಲಿವರು ಸುಮಾರು ಅಂದರೆ ಒಂದು 30 ಮಕ್ಕಳೇನೆಂದರೆ ಆದರ್ಶ, ಮೊರಾರ್ಜಿ, ಕಿತ್ತೂರಾಣಿ ಚೆನ್ನಮ್ಮ ಕೂಡ ಅಂದರೆ ಆಯ್ಕೆಯಾಗಿದೆ ಅಂದರೆ ನನಗೆ ಹೆಮ್ಮೆ ಆಗುತ್ತದೆ. ಈಗ ಅದೇ ರೀತಿ ಅಂದರೆ ನಾವೇನೆಂದರಲ್ಲಿ ಪ್ರಾಜೆಕ್ಟ್ ಮೂಲಕ ಏನೆಂದರೆ ಮಕ್ಕಳಿಗೆ ತರಬೇತಿ ನೀಡುತ್ತಿದ್ದೇವೆ. ಕಂಪ್ಯೂಟರ್ ತರಬೇತಿ ನೀಡುತ್ತೇವೆ, ಅಂದರೆ ಹೊಲಿಗೆ ತರಬೇತಿ ಅಂತ ತರಬೇತಿ ನೀಡುತ್ತಿದ್ದೇವೆ. ಹೀಗೆ ಹಲವಾರು ಯೋಜನೆಗಳನ್ನು ನಾವೇನೆಂದರೆ ಹಾಕಿಕೊಂಡಿದ್ದೇವೆ. ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ. ಕಲೆಯಿಂದ ಶಿಲೆಗೆ ಗುಂಚಾರತಿ, ಪ್ರತಿಯೊಂದರಲ್ಲೂ ಪವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕದ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ.